ಹಲೋ ಹಾಯ್ ನಮಸ್ತೆ ಎಲ್ರಿಗೂ. ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಅಡುಗೆ ಮನೆಯಲ್ಲಿ ಪನ್ನೀರ್ ಬಟರ್ ಮಸಾಲವನ್ನು ತುಂಬ ಸುಲಭವಾಗಿ ಮನೆಯಲ್ಲೇ ಇರೋ ಸಾಮಗ್ರಿಗಳಿಂದ ಹೇಗೆ ಮಾಡೋದು ಅಂತ ಈಸಿಯಾಗಿ ತೋರಿಸ್ತೀನಿ ನೋಡಿ. ಇವಾಗ ಮೊದಲು ಕಡಾಯಿಗೆ 2 ಸ್ಪೂನಷ್ಟು ಬೆಣ್ಣೆ ಹಾಗೂ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಇದು ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ ನೀವು ಕೇವಲ ಬಟರ್ ಅಷ್ಟನ್ನೇ ಕೂಡ ಯೂಸ್ ಮಾಡಿದರೂ ಚೆನ್ನಾಗಿರುತ್ತೆ. ಇಷ್ಟ ಆಗಲ್ಲ ಅನ್ನೋರು ನಂತರ ನೀವು 50% ಎಣ್ಣೆ ಹಾಗೂ 50% ಬೆಣ್ಣೆಯನ್ನು ಕೂಡ ಯೂಸ್ ಮಾಡ್ಬೋದು. ನೀವು ಏನು ಮಾಡಬೇಕಂತಂದರೆ ಇದು ಬಿಸಿ ಆದ ನಂತರ ದಪ್ಪವಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಹಾಕಬೇಕು. ಇದನ್ನು ರುಬ್ಬೋದಕ್ಕೆ ಇವಾಗ ನಾನು ಮಸಾಲೆನ ಹುರಿತಾ ಇರೋದು. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ನೀವು ಟೊಮೆಟೊವನ್ನು ಹಾಕ್ಕೊಳ್ಬೇಕಾಗತ್ತೆ. ಮೊದಲು ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ 2 ದೊಡ್ಡದಾದ ಈರುಳ್ಳಿಯನ್ನು ಹಾಗೂ 2 ದೊಡ್ಡದಾದ ಟೊಮೆಟೊವನ್ನು ತೆಗೆದುಕೊಂಡಿದ್ದೀನಿ. ಇವಾಗ ಆ 2 ದೊಡ್ಡದಾದ ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನಾನು. ನಿಮಗೇನಾದರೂ ಜಾಸ್ತಿ ಗ್ರೇವಿ ಬೇಕು ಅಂತಂದರೆ ನೀವು ಈರುಳ್ಳಿ ಹಾಗೂ ಟೊಮೆಟೊವನ್ನು ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಗ್ರೇವಿ ತುಂಬ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ಈರುಳ್ಳಿ. ಇಷ್ಟು ಬೆಂದಾದಮೇಲೆ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟು ಇದಕ್ಕೇ ಇನ್ನೂ ಸ್ವಲ್ಪ ಬೆಂದ ನಂತರ ನಾನು ಅದಕ್ಕೆ ಟೊಮೆಟೊವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ದೊಡ್ಡದಾಗಿ ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ನಲ್ವ, ಅದೇ ಟೊಮೆಟೊನ ನಾನಿವಾಗ ಇದೇ ಈರುಳ್ಳಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಇವಾಗ ಬೇಯಿಸ್ಕೋಬೇಕಾಗತ್ತೆ. ನಿಮಗೇನಾದರೂ ಟೊಮೆಟೊ ಮತ್ತು ಈರುಳ್ಳಿ ಬೇಗ ಬೇಯಬೇಕು ಅಂತಂದರೆ ನೀವು ಇದಕ್ಕೇನೆ ಇವಾಗ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಬೋದು. ಸೊ ಇದನ್ನು ಏನು ಮಾಡಬೇಕು ಅಂತಂದರೆ 2 ರಿಂದ 3 ನಿಮಿಷನಾದರೂ ನಾವು ಇವಾಗ ಕುಕ್ ಮಾಡ್ಕೋಬೇಕಾಗತ್ತೆ. ಟೊಮೆಟೊ ಒಂದು ಅರ್ಧ ಬೆಂದರೆ ಕೂಡ ಸಾಕಾಗುತ್ತೆ. ಯಾಕೆಂದರೆ ಇದನ್ನು ನಾನು ರುಬ್ಬೋದಕ್ಕೆ ಉಪಯೋಗಿಸೋದ್ರಿಂದ ಅರ್ಧ ಬೆಂದರೆ ಕೂಡ ಸಾಕಾಗುತ್ತೆ. ಇದು ಬೆಂದಾದಮೇಲೆ ಎಲ್ಲ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಹಾಕಿರ್ತೀನಲ್ವ ಬೇಯಿಸ್ಲಿಕ್ಕೆ, ಇದು 2 ಕೂಡ ಬೆಂದಾದಮೇಲೆ ನಾನೇನು ಮಾಡಬೇಕಂತಂದರೆ ಒಂದು ತಣ್ಣಗಾಗೋದಕ್ಕೆ ಒಂದು 10 ರಿಂದ 15 ನಿಮಿಷದಷ್ಟು ಬಿಟ್ಟುಬಿಡಬೇಕಾಗತ್ತೆ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಫ್ರೆಂಡ್ಸ್. ಇದು ಪೂರ್ತಿಯಾಗಿ ತಣ್ಣಗಾಗೋ ತನಕ ನಾವು ಅದನ್ನು ಬಿಟ್ಬಿಡಬೇಕು. ಪೂರ್ತಿಯಾಗಿ ತಣ್ಣಗಾದಮೇಲೆ ನಾವೇನು ಮಾಡಬೇಕಂದ್ರೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಅಲ್ಲ ತೊಗೊಂಡಿದ್ದೀನಲ್ವ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕಿದ ನಂತರ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅಲ್ಲ ಬೆಳ್ಳುಳ್ಳಿ ಹಾಗೆಯೇ ಏನು ಮಾಡಬೇಕಂತಂದರೆ ನಾನು ಇವಾಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣನ್ನು ಹುರಿದಿಟ್ಕೊಂಡಿದ್ದೀನಲ್ವ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ನಾನು ಜಾರ್ಗೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಅದು ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಫುಲ್ಲು ತಣ್ಣಗಾದ್ಮೇಲೆ ನಾನು ಇದನ್ನು ಜಾರ್ಗೆ ಹಾಕ್ಕೊಳ್ತಾ ಇರೋದು. ಇದಾದ ನಂತರ ನಾನು ಗೋಡಂಬಿಯನ್ನು ನೆನೆಸಿಟ್ಕೊಂಡಿದ್ದೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಕ್ಕೆ ಅಂತಲೇ, ಅದನ್ನು ಕೂಡ ಇವಾಗ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದ ನಂತರ ಕರಿಬೇವಿನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು. ಸೊ ಟೋಟಲ್ ಆಗಿ ನಾನು ಮಿಕ್ಸಿ ಜಾರ್ಗೆ ಏನೇನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಫ್ರೈ ಮಾಡಿರೋ ಈರುಳ್ಳಿ, ಟೊಮ್ಯಾಟೊ ಹಾಗೂ ಅಲ್ಲ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಹಾಗೆ ನೆನೆಸಿಟ್ಟಿರೋ ಗೋಡಂಬಿ ಇದಿಷ್ಟನ್ನು ಕೂಡ ನಾನು ಇವಾಗ ಫೈನ್ ಪೇಸ್ಟಾಗಿ ರುಬ್ಕೊಳ್ತಾ ಇದ್ದೀನಿ. ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ, ಗ್ರೇವಿ ಟೆಕ್ಸ್ಚರ್ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ನಾನು ಈ ಈರುಳ್ಳಿ ಮತ್ತು ಟೊಮೆಟೊವನ್ನು ಹುರ್ಕೊಂಡಿದ್ನಲ್ಲ ಅದೇ ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಫ್ರೆಂಡ್ಸ್ ನೋಡಿ ಇವಾಗ ನೀವು ಇದು ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ ನೀವು ಕಂಪ್ಲೀಟಾಗಿ ಬಟರನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಗ್ರೇವಿಯನ್ನು ಅಥವಾ ಪನ್ನೀರ್ ಬಟರ್ ಮಸಾಲನ ಮಾಡ್ಬೋದು. ಬಟ್ ನನಗೆ ಇಲ್ಲಿ ಅಷ್ಟೊಂದು ಬರೀ ಬಟರನ್ನು ಯೂಸ್ ಮಾಡಿದರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು 2 ಕೂಡ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಣ್ಣೆ ಕಾದ ನಂತರ ನಾನು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಅದು ಜೀರಿಗೆ ಮತ್ತು ಸಾಸಿವೆ ಚಟಪಟ ಅಂದ ತಕ್ಷಣ ನಾನು 2 ಇಂಚಿನಷ್ಟು ಚಕ್ಕೆಯನ್ನು ತೊಗೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ 2 ಏಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಪಲಾವ್ ಎಲೆ 2 ಹಾಕ್ಕೊಳ್ತಾ ಇದ್ದೀನಿ.
ಇವು ಅಷ್ಟು ಇಂಗ್ರೀಡಿಯೆಂಟ್ಸು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾನು ಹಸಿಮೆಣ್ಸಿನ್ಕಾಯನ್ನು ಹಂಗೆ ಒಂದರಲ್ಲಿ 2 ಭಾಗ ಮಾಡ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ. ಅದು ಹಸಿಮೆಣ್ಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ನೀವು ಇಲ್ಲಿ ಬೇಕಂದರೆ ಚಿಲ್ಲಿ ಪೌಡರ್ ಅಂದರೆ ಅಚ್ಚ ಖಾರದ ಪುಡಿಯನ್ನು ಕೂಡ ನೀವು ಇಲ್ಲಿ ಬಳಸ್ಬೋದು. ಬಟ್ ನಾನು ಏನಂದರೆ ಇದನ್ನು ಹಸಿಮೆಣ್ಸಿನ್ಕಾಯನ್ನು ಎದಕ್ಕೆ ಬಳಸ್ತಾ ಇದ್ದೀನಿ ಅಂದರೆ ನಮ್ಮ ಮನೇಲಿ ಮಕ್ಕಳು ಅದನ್ನು ಜಾಸ್ತಿ ಖಾರ ಆಗಿಬಿಟ್ರೆ ಅವರು ತಿನ್ನೋದಿಲ್ಲ. ಅದಕ್ಕೆ ಈ ಥರ ನಾವು ಜಸ್ಟ್ ಫ್ಲೇವರ್ ಬಿಟ್ಕೊಳ್ಳೋಕ್ಕೆ ಅಷ್ಟು ಮಾತ್ರ ನಾನು ಚಿಲ್ಲಿಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅವ್ರಿಗೆ ಬೇಡ ಅಂದರೆ ಅವರು ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತಾರೆ. ನಂತರ ಇದಕ್ಕೆ ನಾನು ರುಬ್ಕೊಂಡಿರೋ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಬೆಣ್ಣೆ ಜೊತೆಗೆ ಎಲ್ಲ ಒಗ್ಗರಣೆ ಕೊಟ್ಟಿರ್ತೀನಲ್ವ, ಅದ್ರ ಜೊತೆಗೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನಾನು ಕೈಯಾಡಿಸ್ಬೇಕಾಗತ್ತೆ. ಇದಕ್ಕೆ ನೀರನ್ನು ರುಬ್ಕೊಳ್ಳಿಕ್ಕೆ ನಾನು ಯಾವುದೇ ರೀತಿಯ ನೀರನ್ನು ಮುಗಿಸಿರೋದಿಲ್ಲ. ಹೀಗೆ ಇದು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಇದ್ರ ಮೇಲೆ ನಾವು ಒಂದು 2 ನಿಮಿಷ ಬೇಯೋ ತನಕ ನಾವೇನು ಮಾಡಬೇಕಾಗುತ್ತೆ, ಎಲ್ಲ ಹೊಂದ್ಗೂಡಿದ ತಕ್ಷಣ ಇದ್ರ ಮೇಲೆ ನಾವು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟುಬಿಟ್ರೆ ಅದು ಇವಾಗ ಪೇಸ್ಟ್ ಇದೆಯಲ್ಲ, ನಾರ್ಮಲ್ ಪೇಸ್ಟು, ಅದು ಏನಾಗುತ್ತೆ ಬೆಂದ ತಕ್ಷಣ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ಅದು ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ನಾನು ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ. ಒಂದು 2 ನಿಮಿಷ ಬಿಟ್ಟ ತಕ್ಷಣ ಓಪನ್ ಮಾಡಿದೆ. ಇವಾಗ ಎಣ್ಣೆ ಥರ ಬಿಟ್ಕೊಂಡಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀರನ್ನು ನಾವು ಎಷ್ಟು ಆ್ಯಡ್ ಮಾಡಬೇಕು ಅಂತಂದರೆ ನಮಗೆ ಗ್ರೇವಿ ಥಿಕ್ನೆಸ್ ಎಷ್ಟು ಬೇಕಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ನೀರನ್ನು ಆ್ಯಡ್ ಮಾಡೋದು. ಇವಾಗ ನೋಡಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದು ಆ್ಯಡ್ ಮಾಡ್ಕೊಂಡ ತಕ್ಷಣ ನಾವು ಅದು ಗ್ರೇವಿ ಯಾವ ಥರ ಬಾಯ್ಲ್ ಆಗಬೇಕು ಅಂದರೆ ಹಿಂಗೆ ಪಳ ಅಂತ ಕುದಿಬೇಕು ಫ್ರೆಂಡ್ಸ್. ಅಲ್ಲಿ ಮಟನು ನಾವು ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟುಬಿಟ್ಟು ನಾವು ಅದನ್ನು ಬೇಯಿಸ್ಕೋಬೇಕಾಗತ್ತೆ ಗ್ರೇವಿಯನ್ನು. ನಿಮಗೆ ಯಾವ ಪ್ರಮಾಣದಲ್ಲಿ ಥಿಕ್ನೆಸ್ ಬೇಕಾಗುತ್ತೋ ಗ್ರೇವಿ ನೀವು ಆ ಪ್ರಮಾಣದಲ್ಲಿ ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ ನಾನಿವಾಗ ನಿಮಗೆ ಇದು ನೀರು ಅನ್ನಿಸ್ಬೋದು, ಇದು ಜಾಸ್ತಿ ನೀರು ಅನ್ನಿಸ್ಬೋದು, ಬಟ್ ಇದು ಏನಂದರೆ ಅದು ಕುದ್ದ ತಕ್ಷಣ ಅದು ಗ್ರೇವಿ ಗಟ್ಟಿಗೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಅದು ಕುದಿಲಿಕ್ಕೆ ಹಾಗೆ ಬಿಡ್ತೀನಿ. ನೋಡಿ ಇವಾಗ ಹೇಗೆ ಕುದೀತಾ ಇದೆ ಚೆನ್ನಾಗಿ. ಅದ್ರ ಮೇಲೆ ಬಬಲ್ಸ್ ಬರಬೇಕು ಫ್ರೆಂಡ್ಸ್, ಅದ್ರ ಮೇಲೆ ಅಂದರೆ ಎಣ್ಣೆ ಬಿಟ್ಕೋಬೇಕು. ಅದು ಬಬಲ್ಸ್ ಬಂದರೆ ಅದು ನೋಡಿ ಇವಾಗ ಎಣ್ಣೆ ಬಿಟ್ಕೊಳ್ತಾ ಇದೆ. ಅದರ ಅರ್ಥ ಏನಂತಂದರೆ ಗ್ರೇವಿ ನಮಗೆ ಆಗ್ತಾ ಇದೆ ಅಂತ ಅರ್ಥ. ಚೆನ್ನಾಗಿ ಬೇಯಬೇಕು ಅದು ಬೆಂದ ನಂತರ ನಾನೇನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಫ್ರೆಶ್ ಕ್ರೀಮನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಅದೇ ಗ್ರೇವಿಗೆ. ಆ ಕ್ರೀಮ್ ಕೂಡ ಇದು ಸಾಫ್ಟ್ ಟೆಕ್ಸ್ಚರ್ ಕೊಟ್ಬಿಟ್ಟು ಗ್ರೇವಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಪನ್ನೀರ್ ಬಟರ್ ಮಸಾಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಈ ಥರ ಮಾಡಿದರೆ. ಇವಾಗ ನಾನೇನಂದರೆ ಒಂದು 250 ಗ್ರಾಮ್ನಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ಇವಾಗ ಅದನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಪನ್ನೀರನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಈ ಒಂದು ಗ್ರೇವಿಗೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಅಷ್ಟು ಅದರಲ್ಲಿ ಗ್ರೇವಿಯಲ್ಲಿ ಹಾಕ್ತಾಯಿದ್ದೀನಿ. ಇದು ಪನ್ನೀರನ್ನು ನಾನು ಅಷ್ಟು ಗ್ರೇವಿಗೆ ಆ್ಯಡ್ ಮಾಡಿದ ತಕ್ಷಣ ನಾನು 5 ನಿಮಿಷಕ್ಕಿಂತ ಜಾಸ್ತಿ ಬೇಯಿಸ್ಕೋಬಾರ್ದು. ಯಾಕಂದರೆ ಅದು ಜಾಸ್ತಿ ಬೇಯಿಸ್ದಂಗೆಲ್ಲ ಏನಾಗುತ್ತೆ ಪನ್ನೀರ್ ಗಟ್ಟಿ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಜಾಸ್ತಿ ಹೊತ್ತು ಬೇಯಿಸ್ಕೊಳಲ್ಲ. ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ನಾನು ಒಂದು 4ರಿಂದ 5 ನಿಮಿಷ ಅದು ಕೂಡ್ಕೋಬೇಕು. ಅದು ಗ್ರೇವಿ ಪ್ಲಸ್ ಪನ್ನೀರು 2 ಕೂಡ ಕೂಡ್ಕೊಳ್ಳೋ ಅಷ್ಟರ ಮಟ್ಟಿಗೆ ಮಾತ್ರ ನಾನು ಬಿಡ್ತೀನಿ. ನಂತರ ಇದಕ್ಕೆ ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮೊದಲು ನಾನು ಮಿಕ್ಸಿಗೆ ಆ್ಯಡ್ ಮಾಡಿದ್ದೆ ಸಾಲ್ಟು, ಅದು ಸ್ವಲ್ಪ ಪ್ರಮಾಣದಲ್ಲಿ ಆಗಿರೋದ್ರಿಂದ ನಾನು ಇನ್ನೊಂದು ಸ್ವಲ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಇದೆಲ್ಲ ಆದ ತಕ್ಷಣ ನೋಡಿ ಫ್ರೆಂಡ್ಸ್, ನಿಮಗೇನಾದರೂ ಮಸಾಲ ಇಷ್ಟ ಇದ್ದರೆ ಇದಕ್ಕೆ ನೀವು ಧನಿಯಾ ಪೌಡರು ಹಾಗೆ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಬೋದು. ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಮಸಾಲಾನ ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ನನಗೆ ಮಸಾಲ ಅಷ್ಟು ತುಂಬ ಇಷ್ಟ ಆಗೋದಿಲ್ಲ. ಅದರಿಂದ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಮೈಲ್ಡ್ ಆಗಿರಲಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಇವಾಗ ಈ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಾನು ನಿಮಗೆ ಮತ್ತೆ ಹೊಸ ರುಚಿಯೊಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ.